ನಮಸ್ಕಾರ ವೀಕ್ಷಕರೇ, ನಮ್ಮ ಸುತ್ತಮುತ್ತ ತುಂಬನೇ ಪ್ರಕೃತಿ ವಿನಾಶಗಳು ಶುರುವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲೂ ಕೂಡ ನೋಡ್ಬೋದು. ಡಿಸೆಂಬರ್ 2023 ಇಂದ 4ನೇ ಸಲ ಈ ವಾಲ್ಕೆನೋ ಎರಪ್ಷನ್ ಅಂದರೆ ಉಕ್ಕುತ್ತಾ ಇದೆ. ಈ ವಾಲ್ಕೆನೋ ಉಕ್ತಾ ಇರೋದಕ್ಕೆ ಎಷ್ಟೊಂದು ಭೂಮಿ ಒಳಗಡೆ ಇರುವಂಥ ಕೆಮಿಕಲ್ಸ್ಗಳೆಲ್ಲ ಆ ಹೊಗೆನಲ್ಲಿ ಆಚೆ ಬರ್ತಾ ಇದೆ. ಇದರಿಂದ ಪ್ರಕೃತಿಗೆ ಕೆಟ್ಟ ವಿಷ ಅನಿಲಗಳು ಕೂಡ ಸೇರ್ಕೊಳ್ತಾ ಇದೆ. ಅದರಿಂದ ಹಾನಿಗಳು ಕೂಡ ಉಂಟಾಗ್ಬೋದು ಅನ್ನೋದು ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಐಸ್ಲ್ಯಾಂಡಲ್ಲಿ ಯಾವ ರೀತಿ ಲಾವಾ ಅನ್ನೋದು ಉಕ್ತಾ ಇದೆ. ಪೂರ್ತಿಯಾಗಿ ನೀರು ಕಂಪ್ಲೀಟಾಗಿ ಐಸ್ ಆಗಿರುವಂಥ ಜಾಗದಲ್ಲಿ ಇಂಥ ಅಗ್ನಿ ಪರ್ವತಗಳು ಉಕ್ತಾ ಇದೆ ಅಂದರೆ ಇನ್ನು ಬೇರೆ ಬೇರೆ ಕಡೆ ಏನಾಗ್ಬೋದು. ಅದು ಇವ್ರು ತೋರಿಸ್ತಾ ಇರೋದು ಏನಂದರೆ ಡಿಸೆಂಬರ್ 2023 ಇಂದ ಇಲ್ಲಿ ತನಕ ಸುಮಾರು 4 ಸಲ ಇದು ಉಕ್ಕಿದೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ಭೂಮಿ ಮೇಲೆ ಕೆಲವಷ್ಟು ವಿನಾಶಗಳು ನಡೀತಾ ಇದೆ. ಈಗಾಗಲೇ ವಿನಾಶಕ್ಕೆ ಸಾಕ್ಷಿ ಆಗ್ತಾ ಇದೆ ಭೂಮಿ ಅನ್ನೋದಕ್ಕೆ ಈ ಎಕ್ಸಾಂಪಲ್ಲು. ಎಮರ್ಜೆನ್ಸಿ ಬೇರೆ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಆ ಏರಿಯಾನ ಟೆಂಪ್ರರಿಯಾಗಿ ಕ್ಲೋಸರ್ ಕೂಡ ಮಾಡಿದ್ದಾರೆ. ನೋಡ್ಬೋದು, ಆ ಡೀಟೇಲ್ಸ್ ಎಲ್ಲ ಅವರು ಇಲ್ಲಿ ಕೊಡ್ತಾ ಹೋಗ್ತಾರೆ. ಹೊಸ ಲ್ಯಾಂಡ್ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ, ವಾಲ್ಕೆನೋಗಳು ಉಕ್ಕಿ ಹರಿತಾ ಇದ್ದಾವೆ. ನೋಡ್ಬೋದು ವಾಲ್ಕೆನೋ ಯಾವ ಮಟ್ಟಕ್ಕೆ ಕುದೀತಾ ಇದೆ ಅನ್ನೋದನ್ನ. ಕೆಲವಷ್ಟು ಆ್ಯಡ್ ಆನ್ ಕೂಡ ಮಾಡಿರ್ತಾರೆ ವಿಡಿಯೋದಲ್ಲಿ ಬಿಡಿ, ಆದರೆ ಒರಿಜಿನಾಲಿಟಿನಲ್ಲಿ ನಾವು ನೋಡ್ಬೋದು ಎರಪ್ಷನ್ ಅನ್ನೋದು ಯಾವ ಥರ ಇದೆ. ಭೂಮಿ ಒಳಗಡೆ ಇರುವಂಥ ಲಾವಾ ಕುದೀತಾ ಇದೆ. ನಾವು ಕೆಲವಷ್ಟು ಸಂಪನ್ಮೂಲಗಳನ್ನ ಅಧಿಕವಾಗಿ ಬಳಸ್ಬಿಟ್ಟಿದ್ದೀವಿ. ಅದಕ್ಕೆ ಆಪ್ಷನ್ ಇದೆ ಮತ್ತೆ ರೀಕ್ರಿಯೇಷನ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಭೂಮಿ ಅದ್ರ ಕೆಲಸನ ಶುರು ಮಾಡಿದೆ. ಈ ಕೆಲಸದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕೂಡ ಬಲಿ ಆಗೇ ಆಗ್ತಾರೆ. ಕಾಲಜ್ಞಾನದಲ್ಲಿ ನಾವು ಯಾಕೆ ಕಾಲಜ್ಞಾನದ ಬಗ್ಗೆ ನಿಮ್ಗೆ ಅಷ್ಟೊಂದು ತಿಳಿಸ್ತಾ ಇದ್ವಿ ಅಂತ ಕೆಲವೊಬ್ರು ಪ್ರಶ್ನೆ ಉಳ್ಕೊಂಡ್ಬಿಡುತ್ತೆ. ಕಾಲಜ್ಞಾನ ಅಂತ ಎದುರಿಸ್ತಾ ಇದ್ದೀರಾ ಅಂತ. ಎದುರಿಸ್ತಾ ಇರಲಿಲ್ಲ, ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಇಲ್ಲಿ ಯಾರನ್ನೂ ಎದುರಿಸಿ ನಾವೇನು ದುಡ್ಡು ಮಾಡಬೇಕಾಗಿಲ್ಲ. ಹೇಳ್ತಾ ಇರೋದು ಎಚ್ಚರಿಸೋ ಕೆಲಸ. ನಾವು ಸಮಾಜದಲ್ಲಿ ಯಾವ ರೀತಿ ಬದುಕ್ತಾ ಇದ್ದೀವಿ ಅಂದರೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ, ಒಬ್ರನ್ನ ಕಂಡ್ರೆ ಒಬ್ರು ಕಾಯ್ತಾ ಇರ್ತೀವಿ ಕೆಟ್ಟದ್ದು ಮಾಡೋದು ಬೇಕು ಅಂತ. ಅದೇ ಈ ರೀತಿ ಸಂದರ್ಭ ಬಂದಾಗ ಒಬ್ರನ್ನ ಕಂಡ್ರೆ ಒಬ್ರು ಕಾಯ್ತಾ ಇರ್ತಾರಲ್ಲ, ಅಂಥವರು ಕೂಡ ಕೈ ಹಿಡಿಯೋ ಸಂದರ್ಭ ಬರುತ್ತೆ. ಪ್ರಕೃತಿ ವಿಕೋಪಗಳು ಅಂತ ನಡೆದಾಗ ಯಾರು ಕಾಪಾಡ್ತಾರೆ ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತೀವಿ. ಒಟ್ಟಾಗಿ ಬಾಳಿ, ಒಗ್ಗೂಡಿ ಬಾಳಿ. ಕಾರಣ ಇಷ್ಟೇ, ಯಾವಾಗ ಏನಾಗುತ್ತೆ ಹೇಳೋದಕ್ಕಾಗೋದಿಲ್ಲ. ಪ್ರಕೃತಿ ವಿಕೋಪಗಳು ಇದು ಕೂಡ ಒಂದು ದೊಡ್ಡ ಮಟ್ಟದ ವಿಕೋಪನೇ. ಈ ರೀತಿ ವಿಕೋಪಗಳು ನಡೀತಾನೆ ಇರ್ತವೆ. ಬೇರೆ ಕಡೆ ಎಲ್ಲೋ ಈ ರೀತಿ ವಿಕೋಪ ನಡೀತಾ ಇರ್ಬೋದು, ಆದರೆ ನಮ್ಮ ಭಾರತದಲ್ಲಿ ಬೇರೆ ರೀತಿ ನಡೀಬೋದು. ನೀರಿನಿಂದ ವಿಕೋಪಗಳು ಜಾಸ್ತಿ ಆಗುತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಂತಾನೆ ಕಾಲಜ್ಞಾನಿಗಳು ತಿಳಿಸಿರೋದು. ಈಗ ಆಲ್ರೆಡಿ ವಿಕೋಪಗಳು ತುಂಬಾ ಸಲ ಆಗೋಗಿದೆ. ಆಗ ಎಲ್ಲಾ ಟೈಮು ಬಂದು ಮಿಲಿಟರಿ ಅವರೇ ಕಾಪಾಡ್ತಾ ಇರ್ತಾರೆ, ಇನ್ನು ಪೊಲೀಸ್ನವರು, ಪ್ಯಾರಾಮಿಲಿಟರಿ ಅವರು ಇವರು ಕಾಪಾಡ್ತಾ ಇರ್ತಾರೆ. ಆದರೆ ನಮ್ಮ ಸುತ್ತಮುತ್ತ ಇರೋ ಜನರ ಜೊತೆ ನಾವು ಹೊಂದಾಣಿಕೆಯಿಂದ ಇದ್ದರೆ ಅವರು ಕೂಡ ಕೈ ಹಿಡಿಯೋ ಕೆಲಸ ಮಾಡ್ಬೋದು. ಅದಕ್ಕೋಸ್ಕರನೇ ನಾವು ಒಳ್ಳೆ ವಿಷಯಗಳನ್ನ, ಒಳ್ಳೆ ದಾರಿಗಳನ್ನ ಹುಡ್ಕೊಳ್ಳೋಣ ಅಂತ ಮಾತ್ರ ಹೇಳ್ತಾ ಇರ್ತೀವಿ, ಎಚ್ಚರಿಸ್ತಾ ಇರ್ತೀವಿ. ಕಾರಣ ಇಷ್ಟೇ, ಕೆಟ್ಟದು ಅಂತ ಬಂದಾಗ ಅಕ್ಕಪಕ್ಕದಲ್ಲಿರೋರ ಜೊತೆನೂ ಜಗಳ ಆಡ್ಕೊಂಡು ಅವ್ನು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಆ ಥರ ಬದುಕ್ತಾ ಇದ್ದಾಗ ಏನಾಗುತ್ತೆ, ವಿಪತ್ತು ಬಂದಾಗ ಹೇಗಾದ್ರೂ ಸಾಯ್ಲಿ ಬಿಡು ನಮ್ಗೆ ಯಾಕೆ ಅಂತ ಯೋಚನೆ ಮಾಡೋರು ಜಾಸ್ತಿ ಆಗ್ತಾರೆ. ನಾವು ನೆಮ್ಮದಿಯಾಗಿದ್ದೀವ ಬಿಡು ಅನ್ನೋ ಯೋಚನೆ ಬಂದ್ಬಿಡುತ್ತೆ. ಅದರಿಂದ ಮುಂದಕ್ಕೆ ದಾಟಿ ಹೋಗೋದಿಲ್ಲ. ಅದೇ ಒಳ್ಳೆ ಸಂಬಂಧ ಅನ್ನೋದು ಬೆಳೆದಿದ್ರೆ, ಒಳ್ಳೆ ರಿಲೇಶನ್ಶಿಪ್ ಇದ್ರೆ ಏನಾಗುತ್ತೆ, ಕಾಪಾಡೋಣ, ಅವ್ರು ನಮ್ಮ ಜೊತೆ ಚೆನ್ನಾಗಿದ್ರು, ನಮಗೋಸ್ಕರ ಈ ಥರ ಕೆಲಸ ಮಾಡಿದ್ದಾರೆ ಅಂತ ಮೈಂಡಲ್ಲಿ ಬರಬೇಕು. ಅದಕ್ಕೋಸ್ಕರನೇ ನಾವು ಹೇಳ್ತಾ ಇರ್ತೀವಿ, ಒಳ್ಳೆ ಕೆಲಸಗಳು, ಒಳ್ಳೆ ದಾರಿಗಳನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ನಾವು ಈ ವಿನಾಶಗಳನ್ನ, ಕಾಲಜ್ಞಾನದಲ್ಲಿರುವಂಥ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ಯಾರನ್ನೂ ಕೂಡ ಎದುರಿಸೋವಂಥ ಕೆಲಸ ಮಾಡ್ತಾ ಇರಲ್ಲ, ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತೀವಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಅಯ್ಯೋ ಹೋಗ್ಲಿ ಬಿಡಿ ಸ್ವಾಮಿ, ನೀವೇನೇನೋ ಹೇಳಿ ಎದುರಿಸ್ತಾ ಇದ್ದೀರಾ ಅಂತ. ನಾನು 100 ಸಲ ಹೇಳ್ತಾ ಇರ್ತೀನಿ, ಎದುರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀವಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ, ಇಷ್ಟ ಆದವ್ರು ನೋಡಿ, ಇಲ್ಲೇ ಇದ್ದವ್ರು ಬಿಡಿ. ಅಂತಂದರೆ ನಿಮಗೆ ಟೈಮ್ ಪಾಸ್ ಮಾಡೋದಕ್ಕೆ 108 ವಿಡಿಯೋಗಳು ಸಿಗ್ಬೋದು. ನಾವು ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಈ ವಿಡಿಯೋಗಳನ್ನ ಮಾಡ್ತಾ ಇಲ್ಲ, ನಿಮಗೆ ಎಚ್ಚರಿಸೋದಕ್ಕೋಸ್ಕರ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಕೆಲವಷ್ಟು ವಿಷಯಗಳನ್ನ ಟೆಕ್ನಿಕಲಿ ಕೂಡ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಸೈಂಟಿಫಿಕಲಿ ನಾವು ಅರ್ಥ ಮಾಡ್ಕೋಬೇಕು. ಕಾಲಜ್ಞಾನಿಗಳು ಬರ್ದಿರೋದು ನಿಜ ಆಗ್ತಾ ಇರೋದಕ್ಕೆ ಸಾಕ್ಷಿ ಇದೆ. ಕೆಲವೊಂದನ್ನ ಆ್ಯಡ್ ಆನ್ ಮಾಡಿದ್ದಾರೆ ಕೆಲವೊಬ್ರು, ಏಕೆಂದರೆ ಕಾಲಜ್ಞಾನದ ಮೇಲೆ ನಂಬಿಕೆ ಬರಲಿ ಅಂತ ಕೆಲವಷ್ಟು ಆ್ಯಡ್ ಆನ್ಗಳು ಮಾಡಿದ್ದಾರೆ. ಅಂಥವನ್ನ ನಂಬಿ ಅಂತ ನಾವು ಹೇಳೋದಿಲ್ಲ. ಅದನ್ನು ಬಿಟ್ಟು ಆಚೆ ಬನ್ನಿ, ಮೂಢರಾಗಬೇಡಿ ಅಂತ ನಾವು ಹೇಳ್ತಾ ಇರ್ತೀವಿ. ಹೋಗಿ ಯಾರ್ಯಾರೋ ಸ್ವಾಮಿಗಳು ಅಂತ ಕಾಲಿಗೆ ಬೀಳ್ತಾ ಇರ್ತೀರಾ, ದೊಡ್ಡವರು ಪವಾಡಗಳು ಮಾಡ್ತಾರೆ ಅಂತ ಕಾಲಿಗೆ ಬೀಳ್ತಾ ಇರ್ತೀರಾ. ಅವ್ರೇನು ಪವಾಡ ಪುರುಷರ ಅಂತನೂ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಅಂಥದ್ದನ್ನೆಲ್ಲ ನಂಬ್ತೀರಾ. ಕಾಲಜ್ಞಾನಿಗಳು ಬರ್ದಿರೋದನ್ನೆಲ್ಲ ಅಯ್ಯೋ ಇದೆಲ್ಲ ಸುಳ್ಳು ಅಂತೀರಾ. ಅಂಥವ್ರಾಗಿದ್ರೆ ಹೋಗಿ ಅಂತ ಪವಾಡ ಮಾಡ್ತಾ ಇರ್ತಾರಲ್ಲ, ಅಂಥ ವ್ಯಕ್ತಿ ಮುಂದೆ ಕೂತ್ಕೊಂಡು ನೀವು ಮಾಡ್ತಾ ಇರೋ ಸುಳ್ಳು ಸ್ವಾಮಿ ಅಂತ ಹೇಳಿ ನೋಡೋಣ. ಅದನ್ನೆಲ್ಲ ಮಾಡೋದಕ್ಕೆ ಯಾರು ಹೋಗೋದಿಲ್ಲ. ನಾವು ಹೇಳೋದಿಷ್ಟೇ, ನಾವಿಲ್ಲಿ ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತೀವಿ.
ಜನರನ್ನ ಎದುರಿಸೋ ಕೆಲಸ ಮಾಡ್ತಾ ಇಲ್ಲ. ಇನ್ನು ಉಳಿದಿದ್ದು ನೀವು ಬಿಟ್ಟಿದ್ದು, ನೋಡೋದು ಬಿಡೋದು ನೀವು ಬಿಟ್ಟಿದ್ದು. ಬಟ್ ಆದರೆ ಯಾವತ್ತೇ ಆಗಲಿ ಒಳ್ಳೆ ದಾರಿ ಒಳ್ಳೆ ವಿಷಯ ಅನ್ನೋದು ನಮಗೆ ಕಾಪಾಡ್ತವೆ. ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.